MDH ಚನ ಮಸಾಲ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಧರ್ಮಸ್ಥಳದಿಂದ 3ನೇ ಪಾಯಿಂಟ್ ಭಾರಿ ಕುತೂಹಲಕ್ಕೆ ಕಾರಣವಾಗಿದೆ. ಜಿಪಿಆರ್ ಬಳಸಿ ಶೋಧ ಕಾರ್ಯಕ್ಕೆ ಮನವಿ. ಜೀವ ಬೆದರಿಕೆ ಸಂಬಂಧ ಡಿಜಿ ಮತ್ತು ಐಜಿಪಿಗೆ ರಜತ್ ದೂರು. 3 ವಿರುದ್ಧ ಬೆಳ್ತಂಗಡಿ ಠಾಣೆಯಲ್ಲಿ ಎಫ್ಐಆರ್. ಇದೆಲ್ಲವನ್ನ ನೋಡೋಣ ಧರ್ಮಸ್ಥಳ ರಹಸ್ಯ ನ್ಯೂಸ್ ಟಾಪ್ 9ನಲ್ಲಿ. ಧರ್ಮಸ್ಥಳದಲ್ಲಿ ದೂರುದಾರ ಹೇಳಿದ್ದ 1 ರಿಂದ 12 ಸ್ಥಳಗಳಲ್ಲಿ ಈಗಾಗಲೇ ಶೋಧ ನಡೆದಿದೆ. ಆದ್ರೆ ಈ ತನಕ ಅಂತ ಕುರುಹುಗಳೇನೋ ಸಿಕ್ಕಿಲ್ಲ. ಈಗ ಬಾಕಿ ಉಳಿದಿರೋ 13ನೇ ಪಾಯಿಂಟ್ ಭಾರಿ ಕುತೂಹಲಕ್ಕೆ ಕಾರಣವಾಗಿದೆ. ಯಾಕಂದ್ರೆ ಇದೇ ಪಾಯಿಂಟ್ 13ರಲ್ಲಿ ಯಥೇಚ್ಛ ಹೆಣಗಳನ್ನ ಹೂತಾಕಿದ್ದಾಗಿ ಅನಾಮಿಕ ಹೇಳಿಕೊಂಡಿದ್ದಾನೆ. 13ನೇ ಪಾಯಿಂಟ್ನ ಗುರುತು ಕೂಡ ದೊಡ್ಡದಿದೆ. ಕಿಂಡಿ ಅಣೆಕಟ್ಟು ಪಕ್ಕದಲ್ಲಿ ಈ ಜಾಗವಿದ್ದು ಪವರ್ ಲೈನ್ ಕೂಡ ಇದೆ. ಜೊತೆಗೆ ಈ ಜಾಗ 7-8 ಅಡಿ ಎತ್ತರವಾಗಿದೆ. 9ನೇ ದಿನವಾದ ನಿನ್ನೆ ಇಲ್ಲಿ ಶೋಧ ನಡೆಯುತ್ತೆ ಅಂತ ಅಂದುಕೊಳ್ಳಲಾಗಿತ್ತು. ಆದ್ರೆ ಯಾವುದೇ ಶೋಧ ಕಾರ್ಯವೇ ನಡೆಯಲಿಲ್ಲ. ಯಾಕಂದ್ರೆ ಎಸ್ಐಟಿ ಜಿಪಿಆರ್ ತಂತ್ರಜ್ಞಾನ ಬಳಸಲು ಮುಂದಾಗಿದೆ. ಜಿಪಿಆರ್ ಅಂದ್ರೆ ಅತ್ಯಾಧುನಿಕ ರಾಡಾರ್, ಅಂದ್ರೆ ಗ್ರೌಂಡ್ ಪೆನೆಟ್ರೇಟಿಂಗ್ ರಾಡಾರ್. ಇದನ್ನ ಬಳಸಲು ಎಸ್ಐಟಿಗೆ ದೂರುದಾರ ಪರ ವಕೀಲರು ಮನವಿ ಮಾಡಿದ್ದಾರೆ. ಈ ರಾಡಾರ್ ಭೂಮಿಯ ಆಳದಲ್ಲಿನ ಸುಮಾರು 10 ಮೀಟರ್ ವರೆಗಿನ ವಸ್ತುಗಳ ಕುರಿತು ಮಾಹಿತಿ ನೀಡುತ್ತೆ. ಮಳೆ ಮತ್ತು ಭೌಗೋಳಿಕ ಬದಲಾವಣೆಯಿಂದ ವ್ಯತ್ಯಾಸಗಳಾಗಿದ್ದು ಈ ಆಧುನಿಕ ತಂತ್ರಜ್ಞಾನ ಬಳಸಿದ್ರೆ ಶವ ಶೋಧ ಮತ್ತಷ್ಟು ಪರಿಣಾಮಕಾರಿ ಆಗುತ್ತೆ. ಸದ್ಯಕ್ಕೆ ರಾಜ್ಯ ಸರ್ಕಾರದ ಬಳಿ ಜಿಪಿಆರ್ ಯಂತ್ರ ಇಲ್ಲ. ಎಸ್ಐಟಿ ಈಗಾಗಲೇ ದೆಹಲಿ ಸಂಸ್ಥೆಗಳ ಜೊತೆ ಮಾತನಾಡಿದೆ. ಅವರೊಂದಿಗೆ ಒಪ್ಪಂದವಾಗಿ ಬಳಿಕ ಸರ್ಕಾರದಿಂದ ಅನುಮತಿ ಪಡೆಯಬೇಕು. ಆದ್ರೆ ಇದಕ್ಕಾಗಿ ದಿನಕ್ಕೆ 1 ರಿಂದ 2 ಲಕ್ಷ ಖರ್ಚಾಗಲಿದೆ. ಅಲ್ಲದೆ ವಿಜ್ಞಾನಿಗಳೇ ಈ ಜಿಪಿಆರ್ ನ ಆಪರೇಟ್ ಮಾಡಬೇಕು. ಜಿಪಿಆರ್ ಬಳಸಿದ್ರೆ ಪಾಯಿಂಟ್ ನಂಬರ್ 1 ರಿಂದ 12ರವರೆಗೂ ಮತ್ತೆ ಶೋಧ ನಡೆಸಲಾಗುತ್ತೆ. ಅಲ್ಲಿವರೆಗೂ ಪಾಯಿಂಟ್ ನಂಬರ್ 13ಅನ್ನ ಜೀವಂತವಾಗಿ ಇಟ್ಟುಕೊಳ್ಳಲು ಎಸ್ಐಟಿ ಪ್ಲಾನ್ ಮಾಡಿದೆ. ಜೀವ ಬೆದರಿಕೆ ಹಾಕಿದ್ದಾರೆ ಅಂತ ಆರೋಪಿಸಿದ್ದ ಬಿಗ್ ಬಾಸ್ ಸ್ಪರ್ಧಿ ರಜತ್ ಬೆಂಗಳೂರಿನಲ್ಲಿ ಡಿಜಿ ಐಜಿಪಿಗೆ ದೂರು ನೀಡಿದ್ದಾರೆ. ಶಾರದಾ ಭಟ್ ಎಂಬುವರಿಂದ ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಪತ್ನಿ ನಂಬರ್ಗೆ ಬೆದರಿಕೆ ಬಂದಿದೆ, ಅಲ್ಲದೆ ಇನ್ನೂ ಕೆಲವರು ಬೆದರಿಕೆ ಹಾಕಿದ್ದಾರೆ ಅಂತ ದೂರು ಸಲ್ಲಿಸಲಾಗಿದ್ದು ಅದನ್ನ ಸೈಬರ್ ಠಾಣೆಗೆ ವರ್ಗಾಯಿಸಲಾಗಿದೆ. ಅದೇ ಈಗ ನೆಕ್ಸ್ಟ್ ಏನಾದರೂ ಈ ಥರ ವಿಷಯಕ್ಕೆ ಬಂದಿದ್ದಾಗಲಿ ಇಲ್ಲ ಕಾಣಿಸ್ಕೊಂಡಿದ್ದಾಗಲಿ ಮಾಡಿದ್ರೆ ಕೊಲೆ ಮಾಡ್ತೀವಿ ಅದು ಇದು ಅಂತೆಲ್ಲ ಬಂದಿತ್ತು. ನನಗೆ ಮಾಡಿಲ್ಲ, ಅಕ್ಷಿತಿಗೆ ಮಾಡಿದ್ದಾರೆ. ಇನ್ನು TV9 ಜೊತೆ ಮಾತನಾಡಿದ ರಜತ್ ಪತ್ನಿ ಅಕ್ಷತಾ ಸೋಷಿಯಲ್ ಮೀಡಿಯಾದ ಸ್ಟೇಟಸ್ ನಲ್ಲಿ ಮೆಸೇಜ್ ಹಾಕಿದ್ದಾರೆ. ನಿನ್ನ ಗಂಡನನ್ನ ವಾಪಸ್ ಕರೆಸ್ಕೋ ಅಂತ ಧಮಕಿ ಹಾಕಿದ್ದಾರೆ. ಹೀಗಾಗಿ ದೂರು ಕೊಟ್ಟಿದ್ದೇವೆ ಅಂತ ಹೇಳಿದ್ದಾರೆ. ಕರ್ಕೊಂಡೋಗು ನಿನ್ ಗಂಡನ, ಇಲ್ಲಾಂದ್ರೆ ಮೂಟೆ ಕಟ್ಟಿ ಸಿಲಿಂಡರ್ ಹಾಕಿ ಆಗ್ತೀವಿ ಅನ್ನೋದು ಇನ್ನೊಂದು ಸ್ಟೇಟ್ಮೆಂಟ್ ಬಂದಿದೆ. ಅಕಸ್ಮಾತ್ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಏನ್ ಗತಿ ಆಮೇಲೆ? ಅದಕ್ಕೆ ನಮ್ಮ ಪ್ರಿಕಾಷನ್ ಮೆಷರ್ಸ್ ಆಗಿ ನಾವು ಹೋಗಿ ಒಂದು ಕಂಪ್ಲೇಂಟ್ ಲಾಂಚ್ ಮಾಡೋದು ಅನ್ಕೊಂಡು ಇವತ್ತು DHA ಆಫೀಸ್. ಮತ್ತೊಂದು ಕಡೆ ಜಾಲತಾಣದಲ್ಲಿ ಪ್ರಚೋದನಕಾರಿ ಹೇಳಿಕೆ ವೈರಲ್ ವಿಚಾರವಾಗಿ ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣನವರ್, ಪುನೀತ್ ಕೆರೆಹಳ್ಳಿ ಈ 3 ವಿರುದ್ಧ ಬೆಳ್ತಂಗಡಿ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, MDH.